ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿ ಡೇ 2. ಸೊ ಕಲರ್ ಆಫ್ ದ ಡೇ ಗ್ರೀನ್. ಅಗೇನ್ ನಾವಿಬ್ರು ಟ್ವಿನ್ನಿಂಗ್ ಮಾಡ್ಕೊಂಡ್ ಬಂದಿದೀವಿ. ಸೊ ಎಲ್ಲಕ್ ಬಂದಿದೀವಿ ಅಂತ ಅಂದ್ರೆ ನಿಮ್ಗೆ ಇವಾಗ ಆಲ್ರೆಡಿ ಗೊತ್ತಾಗಿರುತ್ತೆ ನಾವ್ ಎಲ್ಲಕ್ ಬಂದಿದೀವಿ ಅಂತ. RR ನಗರಲ್ಲಿರೋ ಫೇಮಸ್ ಆಗಿರೋ ರಾಜರಾಜೇಶ್ವರಿ ಟೆಂಪಲ್ಗೆ. ಸೊ ಈ ಟೆಂಪಲ್ದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಗಿರ್ಬೋದು ಎಲ್ಲದನ್ನು ನಿಮ್ಗೆ ಹೇಳ್ತಾ ವ್ಲಾಗ್ನ ಸೊ ಈ ದೇವಸ್ಥಾನ ರಾಜರಾಜೇಶ್ವರಿ ನಗರಲ್ಲಿದೆ. ಸೊ ಬೆಂಗಳೂರಿನಲ್ಲಿರುವ ಪ್ರಮುಖ ದೇವಸ್ಥಾನದಲ್ಲಿ ಇದು ಕೂಡ ಒಂದಾಗಿರುತ್ತೆ. ಈ ದೇವಸ್ಥಾನ ಕಂಪ್ಲೀಟ್ ದ್ರಾವಿಡ ಸ್ಟೈಲಲ್ಲಿ ಕಟ್ಟಲ್ಪಟ್ಟಿದೆ. ಅದಲ್ಲದೆ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ 5 ರಾಜಗೋಪುರಗಳಿದೆ. ಅದರಲ್ಲಿ ಎಂಟ್ರೆನ್ಸ್ನಲ್ಲಿರೋ ರಾಜಗೋಪುರ 108 ಅಡಿ ಇದೆ. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ದೇವಸ್ಥಾನ ಎಂಟ್ರೆನ್ಸ್ ಮತ್ತೆ ಎಕ್ಸಿಟ್ ಅಲ್ಲಿ ಆರ್ಟಿಫಿಷಿಯಲ್ ಆನೆಗಳನ್ನೆಲ್ಲ ಇಟ್ಟಿದ್ದಾರೆ. ನೋಡೋಕೆ ತುಂಬ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ. ಆದರೆ ವಿಡಿಯೋ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟೆಡ್ ಆಗಿರೋದ್ರಿಂದ ನಾನು ಏನೂ ತಗೊಳಕ್ಕಾಗಿಲ್ಲ. ಇನ್ನು ಈ ಸ್ಥಳ ಪುರಾಣ ಏನಪ್ಪಾ ಅಂತ ಅಂದರೆ, ಕೈಲಾಸ ಪರ್ವತದಲ್ಲಿ ತಿರುಚಿ ಸ್ವಾಮಿಗಳು ಧ್ಯಾನ ಮಾಡಬೇಕಾದ್ರೆ ಅವ್ರ ಕನಸಿನಲ್ಲಿ ದುರ್ಗಾ, ಲಕ್ಷ್ಮಿ, ಸರಸ್ವತಿ ದರ್ಶನ ನೀಡಿ ಒಂದು ಅಶ್ಲೀಲವಾಣಿ ಕೇಳಿಸುತ್ತಂತೆ. ಅದರಲ್ಲಿ ಕರ್ನಾಟಕಕ್ಕೆ ಹೋಗಿ ದೇವಸ್ಥಾನ ಸ್ಥಾಪನೆ ಮಾಡು ಅಂತ. ಆಗ ಅವರು ಬೆಂಗಳೂರಿಗೆ ಪ್ರಯಾಣ ಮಾಡಬೇಕಾದ್ರೆ 3 ಗರುಡ ಈ ಜಾಗನ ದಾರಿ ತೋರಿಸುತ್ತಂತೆ. ಸೊ ಹೀಗೆ ಈ ದೇವಸ್ಥಾನ ಸ್ಥಾಪನೆ ಆಗಿತ್ತು. ಸೊ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ 6 ಅಡಿಯ ಶ್ರೀ ಜನಕಾಕ್ಷಿ ರಾಜರಾಜೇಶ್ವರಿ ದೇವ್ರನ್ನ ನಾವೆಲ್ಲರೂ ದರ್ಶನ ಮಾಡಬಹುದು. ಇಲ್ಲಿ ವಿಶೇಷ ಏನಪ್ಪಾ ಅಂತ ಅಂದ್ರೆ, ಪ್ರತಿ ವರ್ಷ ಮಾರ್ಚ್ 27ನೇ ತಾರೀಕು ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಆ ತಾಯಿಯ ಹಣೆ ಮೇಲೆ ಬೀಳುತ್ತಂತೆ. ಇದು ಹೇಗೆ ಅಂತ ಅಲ್ಲಿರೋರ್ಗೂ ಗೊತ್ತಿಲ್ಲ. ಇಲ್ಲ ಆ ರೀತಿ ಬೀಳೋ ಥರ ಯಾವುದೇ ಥರ ಕನ್ಸ್ಟ್ರಕ್ಷನ್ನು ಮಾಡಿಲ್ವಂತೆ. ಆದರೂ ಆ ಥರ ಬೀಳೋದ್ರಿಂದ ಇದು ಪವಾಡಾನೆ ಅಂತ ಅನ್ಬೋದು. ಸೊ ಒಳಗೆ ಬಂದ್ವಿ. ಒಂದು ಸ್ವಲ್ಪ ಕ್ಯೂ ಇತ್ತು, ಬಟ್ ಏನು ನಿಧಾನಕ್ಕೆ ಸ್ಲೋ ಆಗಿ ಏನು ಪಾಸ್ ಆಗ್ತಿರ್ಲಿಲ್ಲ, ಬೇಗನೆ ಮೂವ್ ಆಗ್ತಿತ್ತು. ಸೊ ದರ್ಶನ ಮುಗಿಸ್ಕೊಂಡ್ಬಂದು ಹೊರಗೆ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಜಾಸ್ತಿ ವೀಡಿಯೋಸ್ ಎಲ್ಲ ತೊಗೊಳಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ವೀಡಿಯೋಸ್ ಎಲ್ಲ ಕಂಪ್ಲೀಟ್ಲಿ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಏನು ತೊಗೊಳೋದಕ್ಕೆ ಆಗಲ್ಲ. ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ತೊಗೊಂಡು ನಾನು ಆದಷ್ಟು ಇನ್ಫಾರ್ಮೇಷನ್ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಆಮೇಲೆ ಹೊರಗೆ ಬಂದಮೇಲೆ ಅಲ್ಲಿ ಪ್ರಸಾದ ಹಂಚ್ತಾ ಇದ್ರು. ಸೊ ಪ್ರಸಾದನ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲಿ ನಿಮಿಷಾಂಬ ದೇವಿ ದೇವಸ್ಥಾನ ಇದೆ ಅಂತ ಇಲ್ಲಿಗೂ ಕೂಡ ಬಂದ್ವಿ. ನೀವೇ ನೋಡ್ಬೋದು, ನವರಾತ್ರಿ ಅಂತ ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ನ ಮಾಡಿದರು. ಸೊ ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ, ಇಷ್ಟೇ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಇತ್ತು. ಸೊ ನೀವು ಈ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಅಂತ ಅಂದರೆ, ಈ ದೇವಸ್ಥಾನ 2006ರಲ್ಲಿ ಶ್ರೀ ಸೋಮವಂಶ ಆರ್ಯ ಕ್ಷತ್ರಿಯ ಕಮಿಟಿ ಮೆಂಬರ್ಸಿಂದ ಕಟ್ಟಲ್ಪಟ್ಟಿದೆ. ಸೊ ಈ ಟೆಂಪಲ್ ಫುಲ್ಲು ಕೇರಳ ಸ್ಟೈಲಲ್ಲೇ ಇದೆ, ಬಟ್ ಇಲ್ಲಿ ಫುಲ್ಲು ಡೆಕೋರೇಷನ್ ಮಾಡಿರೋದ್ರಿಂದ ನಮಗೇನು ಗೊತ್ತಾಗ್ತಿಲ್ಲ. ಇಲ್ಲಿ ನಿಮಿಷಾಂಬ ಅಲ್ಲದೆ ಶ್ರೀ ಸಿದ್ಧಿವಿನಾಯಕ, ಲಕ್ಷ್ಮೀನಾರಾಯಣ, ಈಶ್ವರ, ಸರಸ್ವತಿ ದೇವರ ಗರ್ಭಗುಡಿ ಕೂಡ ನೀವಿಲ್ಲಿ ನೋಡ್ಬೋದು. ತುಂಬ ರಶ್ ಇರಲಿಲ್ಲ, ಬೇಗನೆ ದರ್ಶನ ಆಯಿತು. ಆಮೇಲೆ ದೇವರಿಗೆ ಗಾಯತ್ರಿ ದೇವಿ ಅಲಂಕಾರನೂ ಮಾಡಿದ್ರು. ಸೊ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದು ನೋಡಿದ್ರೆ ಒಂಚೂರು ಮಳೆ ಹನಿ ಆಗ್ತಾಯಿತ್ತು. ಸರಿ, ಈ ಟೈಮಲ್ಲಿ ಬಿಸಿ ಬಿಸಿ ಕಾಫಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂತ ಆನ್ ದಿ ವೇ ಒಂದು ಕಡೆ ಈ ಹಾಟ್ ಚಾಕ್ಲೇಟ್ ಕಾಫಿನ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ನೀವು ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.